ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ಪ್ರತಿದಿನ ನಮ್ಮ ದುನಿಯಾ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಆಯ್ಕೆ ಮಾಡ್ಕೋತೀವಿ. ಅದರ ಬಗ್ಗೆ ತಜ್ಞರ ಜೊತೆ ವಿಸ್ತೃತವಾದ ಚರ್ಚೆಯನ್ನು ನಡೆಸ್ತಾ ಬರ್ತೀವಿ. ಕೆಲವು ಸರ್ತಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಕೆಲವು ಸರ್ತಿ ಜನರನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ದುನಿಯಾ ಕಾರ್ಯಕ್ರಮ ಮಾಡುತ್ತೆ. ಇವತ್ತು ಕೂಡ ಎಲ್ಲರೂ ತಿಳಿದುಕೊಳ್ಳಲೇಬೇಕಾದಂತಹ, ಎಲ್ಲರೂ ಎಚ್ಚೆತ್ತುಕೊಳ್ಳಲೇಬೇಕಾದಂತಹ ಒಂದು ಸ್ಟೋರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಏನೋ, ನಿಮ್ಮ ಭವಿಷ್ಯಕ್ಕಾಗಿ ನೀವು ಬ್ಯಾಂಕ್ನಲ್ಲಿ ಕೂಡಿಟ್ಟಂತಹ ಹಣ ಎಷ್ಟು ಸೇಫ್? ತುರ್ತಾಗಿ ಹಣ ಬೇಕಾಯಿತು ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ATMಗೆ ಹೋಗಿ ಹಣ ತಂದುಬಿಡ್ತೀವಿ. ಆದರೆ ಆ ATM ಮಷಿನ್ಗಳು ಎಷ್ಟು ಸೇಫ್? ನಮಗೆ ಗೊತ್ತಿಲ್ಲದಂತೆ ನಮ್ಮ ಅಕೌಂಟ್ನಿಂದ ಹಣ ಕಳುವಾಗ್ತಾ ಇರೋದು ಹೇಗೆ? ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಇದೇ ಇವತ್ತಿನ ವಿಶೇಷ, ATM ಕಳ್ಳರು. ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ಅಂದ್ರೇ ಹಾಗೆ. ಟೆಕ್ನಾಲಜಿ ಬೆಳೀತಾ ಬೆಳೀತಾ ಅದರಿಂದ ಎಷ್ಟು ಲಾಭ ಆಗುತ್ತೆ ಅಷ್ಟೇ ನಷ್ಟ ಕೂಡ ಆಗುತ್ತೆ. ಇದಕ್ಕೆ ಉದಾಹರಣೆ, ತಾಜಾ ಉದಾಹರಣೆ ಅಂದರೆ ATM ಸೆಂಟರ್ಗಳು. ಮೊದಲೆಲ್ಲ ನಾವು ಬ್ಯಾಂಕ್ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಚೆಕ್ಕಲ್ಲಿ ದುಡ್ಡನ್ನು ಹಾಕ್ಕೊಂಡು ಎಷ್ಟೋ ಹೊತ್ತಾದಮೇಲೆ ನಾವು ದುಡ್ಡನ್ನು ಪಡ್ಕೊಳ್ತಾ ಇದ್ವಿ. ಅದಾದ ನಂತರ ಬಂದಂಥದ್ದು ATM ಸೆಂಟರ್ಗಳು. ಹೋಗ್ತೀವಿ, ಕಾರ್ಡನ್ನು ಸ್ವೈಪ್ ಮಾಡ್ತೀವಿ, ದುಡ್ಡನ್ನು ತೊಗೊಂಡು ಬರ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ATMನಲ್ಲೂ ಕೂಡ ಕಳ್ಳರಿದ್ದಾರೆ. ATM ಹಣವನ್ನು, ಅಂದರೆ ನಮ್ಮ ಅಕೌಂಟ್ನಲ್ಲಿ ಇರತಕ್ಕಂಥ ಹಣವನ್ನು ATM ಕಳ್ಳರು ಕದೀತಾ ಇದ್ದಾರೆ ಅಂತಕ್ಕಂಥದ್ದು ತುಂಬ ಆಶ್ಚರ್ಯ. ಕಾರ್ಡೇ ಇಲ್ಲದೆ, ಪಾಸ್ವರ್ಡೇ ಗೊತ್ತಿಲ್ಲದೆ ನಿಮ್ಮ ಅಕೌಂಟ್ನಲ್ಲಿ ಇರತಕ್ಕಂಥ ಹಣವನ್ನು ಕಳ್ಳರು ಎಗರಿಸ್ತಾ ಇದ್ದಾರೆ. ಇದೆಲ್ಲ ಹೇಗಾಯಿತು, ಹೇಗೆ ಸಾಧ್ಯ ನೋಡಿ ಈ ಡೀಟೇಲ್ ರಿಪೋರ್ಟ್ನಲ್ಲಿ. ನೀವಿಲ್ಲಿ ಕಾಣ್ತಾ ಇರೋದು ಕಾರ್ಡ್ ಉಜ್ಜಿದ್ರೆ ಹಣ ಕೊಡುವ ATM ಯಂತ್ರ. ಜೊತೆಗೆ 2 ಬೆಂಕಿ ಕಡ್ಡಿ ಹಿಡಿದು ಹಣ ಲಪಟಾಯಿಸುತ್ತಿರುವ ಜಾಣ ಯುವಕ. ಹೌದು, ಈತ 2 ಬೆಂಕಿ ಕಡ್ಡಿಯಿಂದ ನಿಮ್ಮ ಖಾತೆ ಹಣ ಯಾಮಾರಿಸಬಲ್ಲ. ಈತನಿಂದ ಈಗಾಗಲೇ ಕೆಲವರು ಹಣ ಯಾಮಾರಿಸಿಕೊಂಡಿದ್ದಾರೆ. ನಿಮ್ಮ ಕಾರ್ಡ್ ನಿಮ್ಮ ಪರ್ಸ್ನಲ್ಲೇ ಇದೆ. ಪಾಸ್ವರ್ಡ್ ಅಂತೂ ನಿಮ್ಮನ್ನು ಬಿಟ್ರೆ ನಿಮ್ಮ ಹೆಂಡತಿಗೂ ತಿಳಿದಿಲ್ಲ. ಆದಾಗ್ಯೂ ನಿಮ್ಮ ಖಾತೆಯಲ್ಲಿನ ಹಣ ಅಂಗಳದಲ್ಲಿದ್ದ ಕೂಸು ಮಂಗಮಾಯವಾದಂತೆ ಮಾಯವಾಗಿದೆ. ಇದೇಗೆ ಸಾಧ್ಯವಾಯಿತು ಅಂತೀರಾ? ನಿಮಗಲ್ಲ, ಬ್ಯಾಂಕಿನ ಮಂದಿ, ಪೊಲೀಸರನ್ನು ಈ ಪ್ರಶ್ನೆ ಕಾಡ್ತಿದೆ. ನೀವು ಪಾಸ್ವರ್ಡ್ ಕೊಟ್ಟಿದ್ದೀರಾ, ಆದ್ರೆ ಹಣ ಬಂದಿಲ್ಲ. ATM ಸರಿ ಇಲ್ಲ ಅಂತ ತೋರಿಸಿದೆ. ನೀವು ನಂಬಿ ಮನೆಗೆ ಬಂದಿದ್ದೀರಾ, ಆದ್ರೆ ನಿಮ್ಮ ಖಾತೆಯ ಹಣ ನಿಮಗೆ ಗೊತ್ತಿಲ್ಲದಂತೆ ಯಾಮಾರಿದೆ. ಹಲವು ವಿಧದಲ್ಲಿ ಕದಿತಾರೆ. ಹೌದು, ಇದು ಕುಳಿತಲ್ಲೇ ಬೇಕಾಗಿದ್ದೆಲ್ಲ ಕಣ್ಣೆದುರು ಕುಣಿದಾಡುವ ದುನಿಯಾ. ಬ್ಯಾಂಕ್ಗೆ ಹೋಗೋದು ಬೇಡ, ಸರತಿಯಲ್ಲಿ ನಿಲ್ಲಬೇಕಿಲ್ಲ. ATM ಮಷಿನ್ನಲ್ಲಿ ಕಾರ್ಡ್ ಉಜ್ಜಿದ್ರೆ ಹಣ ಬರುತ್ತೆ. ಹೀಗೆ ಹಣ ನೀಡುವ ಸುಮಾರು 15-20 ಲಕ್ಷ ಯಂತ್ರಗಳು ವಿಶ್ವದಲ್ಲಿವೆ. ಒಡಲಿನಲ್ಲಿ ಹಣದ ಮೂಟೆ ಹೊತ್ತಿರುವ ಈ ಯಂತ್ರಗಳು ಸಹಜವಾಗಿ ಕಳ್ಳರ ನಿದ್ದೆಗೆಡಿಸಿವೆ. ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡೇ ಹಣ ಕದಿಯುವ ಸಾಹಸಕ್ಕೆ ಒಂದಿಷ್ಟು ಮಂದಿ ಕೈ ಹಾಕಿದ್ದಾರೆ. ಹಾಗೆ ನೋಡಿದ್ರೆ ಈ ಯಂತ್ರ ಕೆಲಸ ಮಾಡುವುದೇ ಕೋಡ್ಗಳಿಂದ. ನೀವು ಎಂಟರ್ ಮಾಡಿದ ಪಾಸ್ವರ್ಡ್ ಮುಂದಿನ ಆಯ್ಕೆಗೆ ಸಂಜ್ಞೆ ನೀಡುತ್ತೆ. ಈಗ ಬಳಕೆಯಾಗುತ್ತಿರುವ ATMಗಳಲ್ಲಿ ಸಾಮಾನ್ಯವಾಗಿ 100, 500, 1000 ರು ನೋಟು ಹೊಂದಿರುವ 3 ಬಾಕ್ಸ್ಗಳಿರುತ್ತೆ. 10,000 ರೂಪಾಯಿ ಅಂತ ಕೊಟ್ರೆ ಅದರಲ್ಲಿ ಎಷ್ಟು 100 ನೋಟು, 500 ನೋಟು ಬರಬೇಕು ಅನ್ನೋದು ಸ್ಟೋರ್ ಆಗಿರುತ್ತೆ. ಅದು ಲೆಬನೆಸ್ ಲೂಪ್. ಹೆಚ್ಚಿನ ಕದಿಮರು ನಿಮ್ಮ ಕಾರ್ಡ್ ಸ್ವಾಧೀನಕ್ಕೆ ಹೊರಗಡೆಯ ಸಾಧನ ಬಳಸುತ್ತಾರೆ. ಕಾರ್ಡ್ ಬ್ಲಾಕ್ ಮಾಡಲು ಬ್ಲಾಕಿಂಗ್ ಸಾಧನವಾದ ಫಿಲ್ಮ್ ಅಂಟನ್ನ ಸಹಜವಾಗಿ ಕಾರ್ಡ್ ಹಾಕುವ ಜಾಗದಲ್ಲಿ ಲೇಪಿಸಿರುತ್ತಾರೆ. ಆದರೆ ಕಾರ್ಡ್ ಕಾರ್ಯನಿರ್ವಹಿಸುವುದಿಲ್ಲ. ಮಷಿನ್ನಲ್ಲಿ ಎರರ್ ಸಂದೇಶ ಬರುತ್ತೆ. ಆಗ ನೀವು ತಕ್ಷಣ ಬ್ಯಾಂಕ್ಗೆ ಹೋಗಿ ಕಾರ್ಡ್ ಜಾಮ್ ಆಗಿದ್ದನ್ನ ಹೇಳುವಿರಿ. ಅಲ್ಲೇ ಎಡವುತ್ತೀರಿ ನೀವು. ಅಲ್ಲೇ ಹತ್ತಿರದಲ್ಲಿ ನಿಂತ ಕದಿಮ ನಿಮ್ಮ ಜಾಗಕ್ಕೆ ಬರುತ್ತಾನೆ. ಕಾರ್ಡ್ ಬ್ಲಾಕ್ ಮಾಡಿದ ಅಂಟಿನ ಸಾಧನ ಹೊರತೆಗೆಯುತ್ತಾನೆ. ತಕ್ಷಣ ಲೂಪ್ ಸಕ್ರಿಯವಾಗುತ್ತೆ. ಸಂಜ್ಞೆಗಳು ಮಿಷನ್ಗೆ ಸಿಗುತ್ತೆ. ನೀವು ಎಂಟರ್ ಮಾಡಿದ ಹಣ ಹೊರಬರುತ್ತೆ. ಇಲ್ಲಿ ಈ ಪುಣ್ಯಾತ್ಮ ಅಂಟಿನ ಬದಲಾಗಿ ಬೆಂಕಿ ಕಡ್ಡಿ ಬಳಸಿದ್ದಾನೆ. ಹಣ ತುರ್ತಾಗಿ ಬೇಕಾದಾಗ ಹತ್ತಿರದ ATM ನಂತ ದೃಷ್ಟಿ ಹಾಯುತ್ತೆ. ಬ್ಯಾಂಕ್ಗಳು ಸಾಕಷ್ಟು ಎಚ್ಚರಿಕೆ ವಹಿಸುತ್ತಾರೆ. ಆದರೂ ಕೆಲವೊಮ್ಮೆ ಬ್ಯಾಂಕಿನ ಅಜಾಗರೂಕತೆಯಿಂದ ATM ಕೇಂದ್ರದಲ್ಲಿ ಲಫ್ಡ ನಡೆಯಬಹುದು. ಹೀಗಾಗಿ ಯಾವಾಗಲೂ ಪರಿಚಿತ ATM ಕೇಂದ್ರ ಬಳಸಿ. ಸಾಧ್ಯವಾದರೆ ಒಂದೇ ATM ಕೇಂದ್ರ ಬಳಸಿ. ಅದಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ ಆವರಣದಲ್ಲಿರುವ ATM ಅನ್ನ ಬಳಸುವುದು ಒಳಿತು. ತುಂಬಾ ಮಂದಿ ಎಡುವುದು ಇಲ್ಲೇ ನೋಡಿ. ಕಾರ್ಡ್ ಹಾಕಿದಾಗ ತಕ್ಷಣ ಏನಾದ್ರೂ ಎರರ್ ಮೆಸೇಜ್ ಬರುತ್ತೆ. ಅದು ಬಂದ ತಕ್ಷಣ ಹೊರಟು ಬಿಡುತ್ತಾರೆ. ಇದೇ ದೊಡ್ಡ ತಪ್ಪು. ನಿಮ್ಮ ವರ್ಗಾವಣೆ ರದ್ದುಗೊಂಡರೆ ತಕ್ಷಣ ಕ್ಯಾನ್ಸಲ್ ಬಟನ್ ಒತ್ತಿ. ನೀವು ಕಾರ್ಡ್ ಹಾಕುವ ಮೊದಲು ಮಷಿನ್ನಲ್ಲಿ ಒಂದು ಚಿತ್ರ ಕಾಣುತ್ತೆ. ನಿಮ್ಮ ವರ್ಗಾವಣೆ ರದ್ದಾದ ನಂತರವೂ ಅದೇ ಚಿತ್ರ ಕಾಣಬೇಕು. ಕಾಣಲಿಲ್ಲ ಅಂದ್ರೆ ಏನೋ ಎಡವಟ್ಟಾಗಿದೆ ಅನ್ನೋದು ದಿಟ. ಆ ಚಿತ್ರ ಕಾಣುವವರೆಗೂ ಕಾಯಿರಿ.
ಚಿತ್ರ ಕಾಣದೇ ಇದ್ರೆ ಯಾವ ಕಾರಣಕ್ಕೂ ಕೇಂದ್ರದಿಂದ ತೆರಳಬೇಡಿ. ಮೊಬೈಲ್ನಿಂದಲೇ ಬ್ಯಾಂಕ್ಗೆ ಕರೆ ಮಾಡಿ. ಸೆಕ್ಯೂರಿಟಿ ಅವರು ಇದ್ರೆ, ಅವರು ಸೆಕ್ಯೂರಿಟಿ ಎಂಬುದು ನಿಮಗೆ ಖಾತ್ರಿಯಾಗಿದ್ರೆ ಅವರನ್ನ ಕರೆಯಿರಿ. ಯಾವ ಕಾರಣಕ್ಕೂ ಹೊರಗಿನ ವ್ಯಕ್ತಿಗಳಿಗೆ ಸಹಾಯದ ನೆಪದಲ್ಲಿ ಒಳಬರಲು ಅವಕಾಶ ಕೊಡಬೇಡಿ. ಸುತ್ತಲೂ ಯಾರು ಇದ್ದಾರೆ ಎಂಬುದನ್ನ ಸ್ಪಷ್ಟಪಡಿಸಿಕೊಳ್ಳಿ. ಅಪರಿಚಿತ ಎಟಿಎಂ ಬಳಸುವಾಗ ಅಲ್ಲಿನ ಇತರೆ ಸಾಧನಗಳ ಕುರಿತು ಎಚ್ಚರವಿರಲಿ. ಬ್ಯಾಂಕ್ನಿಂದ ಬರುವ ಯಾವುದೇ ಇಮೇಲ್ ಲಿಂಕ್ ಒತ್ತಬೇಡಿ. ನೆನಪಿರಲಿ, ಬ್ಯಾಂಕ್ನವರು ಖಾತೆಗೆ ಸಂಬಂಧಿತ ಯಾವುದೇ ಇಮೇಲ್ ಅಥವಾ ಸಂದೇಶ ಕಳುಹಿಸುವುದಿಲ್ಲ. ಇನ್ನು ಅಪರಿಚಿತ ಹೋಟೆಲ್, ಮಾಲ್ಗಳಲ್ಲಿ ಕಾರ್ಡ್ಗಿಂತ ನಗದನ್ನೇ ಹೆಚ್ಚಾಗಿ ಬಳಸಿ. ಅಲ್ಲಿ ಕಾರ್ಡ್ ಉಜ್ಜುವ ಯಂತ್ರಗಳು ನಕಲಿಯಾಗಿರುವ ಸಾಧ್ಯತೆಗಳು ಇರುತ್ತವೆ. ಹಾಗೆ ನೋಡಿದ್ರೆ ಎಟಿಎಂನಲ್ಲಿ ವಂಚನೆ ತೀರಾ ವಿರಳ. ಬ್ಯಾಂಕ್ಗಳು ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸುತ್ತವೆ. ಒಂದೊಮ್ಮೆ ಯಂತ್ರದಿಂದ ಮೋಸವಾದ್ರೆ ಅದಕ್ಕೆ ಬ್ಯಾಂಕ್ ಹೊಣೆಗಾರ. ಪರಿಹಾರ ಕೇಳುವ ಹಕ್ಕು ನಿಮಗಿದೆ, ನೆನಪಿರಲಿ. ವಿನಾಯಕ್ ಗೋಡ್ಸರ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಾವು ಸಂಪಾದನೆ ಮಾಡೋದು ದುಡ್ಡು ಕಳ್ಳಕಾಕರಿಂದ ಮುಕ್ತವಾಗಿರಲಿ, ಸೇಫ್ ಆಗಿರಲಿ ಅಂತ ಹಣವನ್ನು ನಾವು ಬ್ಯಾಂಕಲ್ಲಿ ಇಡ್ತೀವಿ. ಆದರೆ ಬ್ಯಾಂಕಲ್ಲಿ ಇಟ್ಟಂತಹ ನಮ್ಮ ಹಣನ ಕೂಡ ಕಳ್ಳರು ಕದೀತಾರೆ ಅಂತಂದರೆ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇರಲಿ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೂವರು ಅತಿಥಿಗಳು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಶುಭಮಂಗಳ ಸುನಿಲ್ ಅಂತ, ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮ್ನ ಸಂಸ್ಥಾಪಕರು ಹಾಗೂ ವಿಷಯ ತಜ್ಞರು ನಮ್ಮ ಜೊತೆ ಇದ್ದಾರೆ. ಇದರ ಜೊತೆಗೆ ಇಬ್ಬರು ವ್ಯಕ್ತಿಗಳು ನಿನ್ನೆ ATMನಲ್ಲಿ ಈ ರೀತಿ ಹಣವನ್ನು ಕಳ್ಕೊಂಡಿದ್ದಾರೆ. ಅಂದರೆ ಇವರ ಹಣವನ್ನು ಬೇರೊಬ್ಬರು ಕದ್ದಿದ್ದಾರೆ. ಅವರಿಬ್ಬರನ್ನ ನಾವು ಕರೆಸಿದ್ದೀವಿ. ಒಬ್ಬರು ನಂದಿನಿ ಅಂತ, ಮತ್ತೊಬ್ಬರು ಲಕ್ಷ್ಮಣ್ ಅಂತ. ತಮ್ಮ ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ನಾನು ನಂದಿನಿ ಅವರಿಂದನೇ ವಿಚಾರ ತಿಳ್ಕೊಂಬೋಣ. ಏನಾಯಿತು ಮೇಡಮ್, ನಿನ್ನೆ ನೀವು ATMಗೆ ಹೋದಾಗ ಏನು ನಡೀತು ಆ್ಯಕ್ಚುಲಿ ನಿನ್ನೆ ಇನ್ಸಿಡೆನ್ಸ್ ಇದಲ್ಲ ಇದು. 27ನೇ ತಾರೀಕು ನಾನು ನನ್ನ ಅರಿಯರ್ಸ್ ಬರೋದಿತ್ತು. ಅದನ್ನು ಚೆಕ್ ಮಾಡೋದಕ್ಕೆ ಜನರಲಿ ಇದು ಎನ್ಕ್ವೈರಿ ಹಾಕ್ತೀನಿ. ಮಿನಿ ಸ್ಟೇಟ್ಮೆಂಟ್ ಸಮ ಮಿಸ್ ಮಾಡಿಕೊಂಡೆ ನಾನು. ಎನ್ಕ್ವೈರಿ ಮಾಡಿದಾಗ ಬ್ಯಾಲೆನ್ಸ್ ಅಮೌಂಟ್ದು ಸ್ಲಿಪ್ ಬರಲಿಲ್ಲ. ಅಂದರೆ ನಾನು ಕಾರ್ಡ್ ಇನ್ಸರ್ಟ್ ಮಾಡಿದ್ದೆ, ಪಾಸ್ವರ್ಡ್ ಹಾಕಿದ್ದೀನಿ. ಆಮೇಲೆ ಆಲ್ ಆಫ್ ಅ ಸಡನ್ ಸ್ಕ್ರೀನ್ ಹ್ಯಾಂಗ್ ಆಗಿಬಿಡುತ್ತೆ. ನೀವೇನು ಬಟನ್ ಒತ್ತಿದ್ರು ಅದು ಮುಂದೆ ಹೋಗೋದೇ ಇಲ್ಲ, ವರ್ಕೇ ಆಗಲ್ಲ. Then you yourself conclude and that the machine is out of order. ಯಾವ ಬ್ಯಾಂಕಿನ ATM ಅದು? SBM ATM Kaveri Bond complex ಅಲ್ಲಿದೆ. It is just next to my office, so it is convenient. ಅದರಿಂದ ನಾನು ಅಲ್ಲೇ ಹೋಗೋದು. ಸೊ ಏನೋ ನಾನು ಮೆಷಿನ್ ಔಟ್ ಆಫ್ ಆರ್ಡರ್ ಆಗಿದೆ ಅಂತ ನಾನೇ ಕನ್ಕ್ಲೂಡ್ ಮಾಡಿಕೊಂಡು ಪಕ್ಕದ ಇನ್ನೊಂದು ATM ಮೆಷಿನ್ ಇದೆಯಲ್ಲ ಅಂತ ಹೇಳಿ ಅಲ್ಲಿ ಹೋದೆ. ಒಬ್ಬ ಹುಡುಗ ನಾನು ಬರುವಾಗ ಆ ಜಾಗದಲ್ಲಿದ್ದವನು ಜಾಗ ಬಿಟ್ಕೊಟ್ಟ. ನಾನು ಹುಡುಗನ ಮುಖ ನೋಡಿ ಏನು ಕೆಟ್ಟೋಗಿದೆ ಅನ್ಸುತ್ತೆ ಅಂತ ಹಿಂಗೆ ಅನ್ಕೊಂಡು ಪಕ್ಕಕ್ಕೆ ಹೋದಾಗ ಅವ್ನು ಈ ಕಡೆ ಮೆಷಿನಿಗೆ ಬಂದ. ಸರಿ. ಆಮೇಲೆ ಅವ್ನು ಪ್ರಿಟೆಂಡ್ ಮಾಡಿದ್ದಾನೆ ಏನೋ ಕಾರ್ಡ್ ಹಾಕಂಗೆ ಏನು. ಅಂದರೆ ಅನ್ಲೆಸ್ ಯು ಸಿ, ನಾವು ಅವನು ಸಂಶಯಾಸ್ಪದಕ್ಕೆ ಸಂಶಯಪಟ್ಟು ನೋಡಿದ್ರೆ ನಮಗೆ ಅವನೇನೋ ಮಾಡ್ತಿದ್ದಾನೆ ಅಂತ ಅನ್ನಿಸ್ಬೋದೇ ಹೊರತು ನಮ್ಮ ದೃಷ್ಟಿ ಆ ಥರ ಇರೋದಿಲ್ಲ. ನಾವು ದುಡ್ಡು ಡ್ರಾ ಮಾಡೋಕ್ಕೆ ಅಥವಾ ಎನ್ಕ್ವೈರ್ ಮಾಡೋಕ್ಕೆ ಬಂದಿರೋದ್ರಿಂದ ಅಲ್ಲಿ ನೆಕ್ಸ್ಟ್ ಮೆಷಿನಲ್ಲಿ ನಂದು ಬೇರೆ ಕಾರ್ಡಲ್ಲಿ ಆಪ್ರೇಟ್ ಮಾಡಿಕೊಂಡೆ. ಅದು ಏನೋ ಪ್ರಾಬ್ಲಮ್ ಆಯಿತು. ಲಾಸ್ಟಲ್ಲಿ ತಿರ್ಗಾ ನಂದು ಅಕೌಂಟಿಂದ ಹಾಕಿದಾಗ ಎನ್ಕ್ವೈರಿ ಮಾಡಿಕೊಂಡೆ. ಬ್ಯಾಲೆನ್ಸ್ ಅಮೌಂಟ್ ಅಂದರೆ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಬಂತು. ನಾನು ಚೀಟಿಗಳನ್ನ ಕೈಯಲ್ಲಿ ಇದ್ದಿದ್ದನ್ನು ಬ್ಯಾಗ್ ಹಾಕ್ಕೊಂಡೆ. ಆದರೆ ಆ ಕಳ್ಳ ನನ್ನ ದುಡ್ಡನ್ನು ಅವ್ನು ಜೋಬಿಗೆ ಹಾಕ್ಕೊಂಡು ಹೊರಗೆ ಹೋಗಿದ್ದಾನೆ ಅಂತ ಆಮೇಲೆ ನನಗೆ ಗೊತ್ತಾಗಿತ್ತು. ನೀವು ನೋಡಿದಾಗ ಬ್ಯಾಲೆನ್ಸ್ ಇತ್ತ ನಿಮ್ಮ ಅಕೌಂಟ್ನಲ್ಲಿ? ಇತ್ತು, ಬ್ಯಾಲೆನ್ಸ್ ಇತ್ತು. ಓಕೆ. ಆ ನಂತರ ನೀವು ಹೊರಗಡೆಗೆ ಬಂದ್ಮೇಲೆ ಅವನು ದುಡ್ಡನ್ನು ತೆಗೆದ? ಹೊರಗಿಲ್ಲ, ನಾನು ಅಲ್ಲಿ ಪಕ್ಕದ ಮೆಷಿನಲ್ಲಿ ಇರೋವಾಗ್ಲೇನೆ ದುಡ್ಡು ತೆಗೆದಿದ್ದಾನೆ. ಬಟ್ ನನಗೆ ಅದು ಪ್ರಾಬಬ್ಲಿ ಅದು ಟೈಮ್ ಎಷ್ಟಕ್ಕೆ ರೆಕಾರ್ಡ್ ಆಗಿದೆ ಅನ್ನೋದು ಅದು ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ ತಜ್ಞರು. ನನ್ನ ಪಕ್ಕದ ಮೆಷಿನಲ್ಲಿ ಎನ್ಕ್ವೈರ್ ಮಾಡಿದಾಗ ಕರೆಕ್ಟ್ ಅಮೌಂಟ್ ಇದೆ. ಅದೇ ಸೈಮಲ್ಟೇನಿಯಸ್ ಟೈಮ್ನಲ್ಲಿ ಒಂದು ಪಕ್ಕದ ಮೆಷಿನ್. ಈಗ ಸಾಮಾನ್ಯ ಬ್ಯಾಂಕ್ ಅವರು ತುಂಬಾ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಮೊಬೈಲ್ ಅಲರ್ಟ್ಸ್ ಇರುತ್ತೆ. ಈಗ ನಾವು ದುಡ್ಡನ್ನು ನಮ್ಮ ಅಕೌಂಟಿಂದ ಡ್ರಾ ಆಗಲಿ, ಡೆಬಿಟ್ ಆಗಲಿ ಅವ್ರ ಕ್ರೆಡಿಟ್ ಆಗಲಿ, ಇಮಿಡಿಯೇಟ್ ಆಗಿ ನಮಗೊಂದು ಮೆಸೇಜ್ ಬರುತ್ತೆ. ಆ ಥರ ಏನೋ ನಿಮಗೆ ಮೆಸೇಜ್ ಬರಲಿಲ್ವಾ? ಅಂದರೆ ನಾನು ಅದನ್ನ ನಾಟ್ ಮಾಡ್ಕೊಂಡಿರ್ಲಿಲ್ಲ. ಅದು ಈಗ ಅನ್ನಿಸುತ್ತೆ ಮಾಡ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಬ್ಯಾಂಕ್ ಅವ್ರು ಕೊಟ್ಟಿರೋ ಫೆಸಿಲಿಟಿ ಅದು ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ನಮ್ಮ ಅಕೌಂಟ್ ಏನಾಗ್ತಾ ಇದೆ ಅಂತ. ಅದು ನಿಮಗೆ ಗೊತ್ತಾಗ? ಅದು ನಾನು ಮಿಸ್ ಮಾಡ್ಕೊಂಡು. ಎಷ್ಟು ಅಮೌಂಟ್ ಹೋಯ್ತು ಮೇಡಮ್ ನಿಮ್ದು? ನಂದು 15,000 ಹೋಗಿದೆ ಅಂತ ಅವತ್ತೇ ಸಾಯಂಕಾಲ 5:30ಗೆ. ಆಮೇಲೆ ನೀವು ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಹಾಕಿಸ್ಕೊಂಡ್ರ? ಅಂದರೆ ಇದಾಗಿರೋದು 4:50 ಸಮಯ. ನನ್ಗೇನೋ ಮನಸ್ಸಿನಲ್ಲಿ ತಳಮಳ ಆಗ್ತಿತ್ತು, ಇಲ್ಲ ನನ್ನ ಬ್ಯಾಲೆನ್ಸ್ ಸರಿ ಇದ್ದಂಗಿಲ್ಲ ಅಂತ. ಆಮೇಲೆ ನನ್ನ ಗೆಳತಿಯರು ಹೇಳಿದ್ರು, ಇಲ್ಲ ನೀವು ಮಿನಿ ಸ್ಟೇಟ್ಮೆಂಟ್ ತಗೊಳ್ಳಿ, ಅವಾಗ ಅಟ್ಲೀಸ್ಟ್ ನಿಮ್ಮ ಅರಿಯರ್ಸ್ ಬಂದಿದೆಯಾ ಇಲ್ವೋ ಅಂತಾದರೂ ನಿಮಗೆ ಕನ್ಫರ್ಮ್ ಆಗುತ್ತೆ ಅಂತ. ಸೊ 5:30 ಕರೆಕ್ಟಾಗಿ ಇನ್ನೇನು ಮನೆಗೆ ಹೊರಡೋ ಟೈಮಲ್ಲಿ ಕಾರ್ಡ್ ಆಪ್ರೇಟ್ ಮಾಡಿ ನೋಡಿದಾಗ ಮಿನಿ ಸ್ಟೇಟ್ಮೆಂಟ್ ತೊಗೊಂಡು ಸುಮ್ಮನೆ ಸ್ಟಡಿ ಮಾಡ್ಕೊಂಡು ಬಂದೆ. ಫ್ಯೂ ಸ್ಟೆಪ್ಸ್ ಅಷ್ಟೇ ನಂದು ವೆಹಿಕಲ್ಗೂ ಅಲ್ಲಿಗೂ. ದೆನ್ ಐ ರಿಯಲೈಸ್ಡ್ 15,000 ಇವತ್ತೇ ಡ್ರಾ ಆಗಿದೆ. ನನಗೆ ಶಾಕ್. ನಾನೇನು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಿದ್ದೀನಿ, 15,000 ಹೋಗಿದೆ ಅಂತ ಗೊತ್ತಾಯಿತು. ಆಮೇಲೆ ನೀವು ಬ್ಯಾಂಕನ್ನು ಹೇಗೆ ಅಪ್ರೋಚ್ ಮಾಡಿದ್ರಿ? ಇಮ್ಮಿಡಿಯೇಟ್ ಆಗಿ ಡೋರ್ ತೆಗೆದಿತ್ತು. ಯೂಶಲಿ 5:45 ಅಲ್ವಾ, ಆ ಟೈಮಲ್ಲಿ ಇರ್ತಾರೋ ಇಲ್ಲೋ ಅಂತ ಹೋದಾಗ ಒಬ್ಬರು ಅಕೌಂಟ್ಸ್ ಆಫೀಸರ್ ವರ್ಕ್ ಮಾಡ್ತಾ ಇದ್ರು. ಪಾಪ ಹಿ ವಾಸ್ ಕೈಂಡ್ ಎನಫ್. ಕೇಳಿದ್ರು ಕಾರ್ಡ್ ಎಲ್ಲಿದೆ ಅಂತ. ನಾನು ಹೇಳಿದೆ ನನ್ನ ಹತ್ರನೇ ಇದೆ ಕಾರ್ಡ್, ಎಲ್ಲೂ ಹೋಗಿಲ್ಲ. ನಾನು ಯಾರಿಗೂ ಕೊಟ್ಟಿಲ್ಲ.
ಆಮೇಲೆ ಅವರು ನಾನೇ ಕೇಳಿದೆ ಅವ್ರಿಗೆ CCTV ಆಪ್ರೇಷನ್ ನೋಡಿ ಸ್ವಲ್ಪ ಅಂತ. ಇಮಿಡಿಯೇಟಾಗಿ ಚೀಫ್ ಮ್ಯಾನೇಜರ್ ಕೂಡ ಇದ್ರು ಮೇಲ್ಗಡೆ. ನೋಡಿದಾಗ ಈ ಕಳ್ಳರು ಹೇಗೆ ಹೊರಗಡೆ ಜನಕ್ಕೆ ಮಣ್ಣೆರ್ಚ್ತಾ ಇದ್ದಾರೆ ಇನ್ ದ ಸೆನ್ಸ್ ಗೊತ್ತಾಯ್ತು ನಿಮಗೆ. ಆಮೇಲೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ? ಬ್ಯಾಂಕ್ನವ್ರಿಗೆ ನಾನು ಕೇಳಿದೆ, ನಾನು ನಿಮಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ದೆನ್ ಅವ್ರದ ಉತ್ತರ ಏನಿತ್ತಂದರೆ, ಸಿ ದ ಕಾರ್ಡ್ ಟ್ರಾನ್ಸಾಕ್ಷನ್ ಇಸ್ ಕ್ಲಿಯರ್, ನಿಮ್ಮದೇ ಕಾರ್ಡು ನಿಮ್ಮದೇ ಪಾಸ್ವರ್ಡು, ಬಟ್ ಇದು CCTV ಕ್ಲಿಪ್ಪಿಂಗ್ ಆಗಲಿ ಅಥವಾ ಪಿನ್ ಹೋಲ್ ಕ್ಯಾಮ್ರಾ ಅದರಲ್ಲಿ ಆ ಮೊಮೆಂಟಲ್ಲಿ ಯಾರು ತೆಗ್ದಿದ್ದಾರೆ ಅಂತ ಸಿಕ್ಕಿದ್ರು ಕೂಡ ಪ್ರಾಬಬ್ಲಿ ದೇ ವುಡ್ ಹವ್ ಜಸ್ಟಿಫೈಡ್ ದಟ್ ನಾನೇ ಕಾರ್ಡಿನ ಯಾರಿಗಾದ್ರೂ ಕೊಟ್ಟು ಮಾಡಿಸಿರ್ಬೋದು ಅಂತಾನು ಒಂದು ಸಂಶಯನ ಎಳಿಸ್ಬೋದಾಗಿತ್ತು. ಒಂದು ರೀತಿಯಲ್ಲಿ ಬ್ಯಾಂಕ್ ಅವ್ರ ಕೈ ತೊಳ್ಕೊಂಡ್ಬಿಟ್ರು, ನಾವೇನು ಮಾಡಕ್ಕಾಗಲ್ಲ ಅಂದ್ರೆ ದೇ ಸೆಡ್ ಇಟ್ ಇಸ್ ಆಸ್ ಗುಡ್ ಆಸ್ ನೀವು ಅಲ್ಲ, ಇಟ್ಸ್ ರಿಯಲ್. ಜೋಬ್ನಲ್ಲಿ ದುಡ್ಡು ಇಟ್ಕೊಂಡಿದ್ದೀರಾ, ಕಳ್ಳ ಕದ್ಕೊಂಡು ಹೋದ ಅನ್ನೋ ಒಂದು ಅಲ್ಲ ಆಗಿರೋದು ಹಂಗೆ. ಈಗ ನಮ್ಮ ಕೈಯಲ್ಲಿ ದುಡ್ಡನ್ನ ಕಿತ್ಕೊಂಡು ಹೋದ್ರೆ ಏನ್ ಮಾಡಕ್ಕಾಗತ್ತೆ ಅಂತ ಆ ರೀತಿನಲ್ಲಿ ನಿಮ್ಗೆ ದುಡ್ಡು ಹೋಗಿದೆ ಅಂತ ಒಂದು ವಿಶ್ಲೇಷಣೆ. ಲಕ್ಷ್ಮಣ್, ನಿಮ್ದೇನಾಯ್ತು ಹೇಳಿ. ಸರ್, ನಾನು KPTCL ವರ್ಕ್ ಮಾಡೋದು. ನಾನು ಸಹ ಓಕೆ 27 ಡಿಸೆಂಬರ್ ನಾನು ನಮ್ಮ ಅಕೌಂಟ್ಗೆ ವೇರಿಯೇಷನ್ ಅರಿಯರ್ಸ್ ಬರಬೇಕಾಗಿತ್ತು. ಅದನ್ನು ಚೆಕ್ ಮಾಡಲಿಕ್ಕೋಸ್ಕರ ಅಂತ 27 ಡಿಸೆಂಬರ್ 4 ಗಂಟೆ ಅಷ್ಟೊತ್ತಿಗೆ 3:55 ಅಷ್ಟೊತ್ತಿಗೆ ಹೋದೆ. ಅಲ್ಲಿ ಕಾವೇರಿ ಭವನ್ ಇದಕ್ಕೆ ಜಲಮಂಡಳಿ ಆವರಣದಲ್ಲಿ KSB ಎಂಬಿದೆ, ಅಲ್ಲಿ ಒಳಗಡೆ ಅಲ್ಲೇ ATM ಇದೆ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ಫಸ್ಟ್ ಇಬ್ಬರು ಇದ್ದರು, ಒಬ್ಬರು ಲೇಡಿ ಒಬ್ಬರು ಮತ್ತೊಬ್ಬ ಇದ್ದ. ಒಬ್ಬರು ಲೇಡಿ ಈ ಕಡೆ ಲೆಫ್ಟ್ ಮಿಷಿನ್ ಬಿಟ್ಬಿಟ್ಟು ರೈಟ್ ಸೈಡ್ ಬಂದರು. ಸರಿ, ನಾನು ಆ ಮಿಷಿನ್ ಖಾಲಿ ಇದೆಯಲ್ಲ ಅಂತೇಳಿ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗಿ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಕಾರ್ಡ್ ಇನ್ಸರ್ಟ್ ಮಾಡಿದೆ. ಕಾರ್ಡ್ ಇನ್ಸರ್ಟ್ ಮಾಡಿ ಪಿನ್ ನಂಬರ್ ಎಲ್ಲ ಮಾಡಿದೆ. ನಾನು ಬರೀ ಸ್ಟೇಟ್ಮೆಂಟ್ ತೊಗೊಳ್ಳಿಕ್ಕೋಸ್ಕರ ನಾನು ಆಪ್ರೇಟ್ ಮಾಡಿದ್ದೆ, ಅಮೌಂಟ್ ತೊಗೊಳ್ಳಿಕ್ಕೋಸ್ಕರ. ಬಟ್ ಅಮೌಂಟ್ ಸ್ಲಿಪ್ಪು ಬರಲಿಲ್ಲ, ಸಿಸ್ಟಮು ಹ್ಯಾಂಗ್ ಆಗೋಯ್ತು. ಸರಿ, ಅದು ಆಗಲಿಲ್ಲಲ್ಲ ಅಂತೇಳಿ ಅವ್ರ ರೈಟ್ ಸೈಡಲ್ಲಿ ಇದ್ದ ಲೇಡಿ ಮುಗಿಸ್ಕೊಂಡು ಈ ಕಡೆ ಹೊರಗಡೆಗೆ ಬಂದಾಗ ರೈಟ್ ಸೈಡ್ ಮಿಷಿನ್ಗೆ ಹೋದೆ. ಅಲ್ಲಿ ಆಪ್ರೇಟ್ ಮಾಡಿದೆ, ಅಲ್ಲಿ ಮಿನಿ ಸ್ಟೇಟ್ಮೆಂಟ್ ತೊಗೊಂಡೆ, ನಾನು ಈಚೆ ಬಂದುಬಿಟ್ಟೆ. ಓಕೆ. ಅದಾದಮೇಲೆ ಮತ್ತೆ ನಾನೇನು ಅಮೌಂಟು ನನಗೆ ಬರಬೇಕಾಗಿರೋ ಅಮೌಂಟ್ ಬಂದಿತ್ತು, ಅಮೌಂಟ್ ಬ್ಯಾಲೆನ್ಸ್ ಇತ್ತು, ಕರೆಕ್ಟಾಗಿತ್ತು, ನೋಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಓಕೆ. ನಂತರ ಜನವರಿ 3ನೇ ತಾರೀಕು ಸ್ಯಾಲ್ರಿ ಆಗಿತ್ತು, ಸ್ಯಾಲ್ರಿ ಡ್ರಾ ಮಾಡಲಿಕ್ಕೋಸ್ಕರ ಅಂತೇಳಿ ಮತ್ತೆ ಅದೇ ATMಗೆ ಹೋದೆ. ಅವಾಗ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಮಿನಿ ಸ್ಟೇಟ್ಮೆಂಟ್ ತೊಗೊಂಡು ನೋಡಿದೆ. ಅದರಲ್ಲಿ 27th 10,000 ಅಮೌಂಟ್ ಡ್ರಾ ಆಗಿರೋ ಎಂಟ್ರಿ ಇತ್ತು. ಇದೇನಿದು, ನಾನು ಅಮೌಂಟ್ ಡ್ರಾ ಮಾಡಿಲ್ವಲ್ಲ, ಇದೇ 10,000 ಡೆಬಿಟ್ ಆಗಿದೆ ಅಂತೇಳಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ನಂತರ ಇದೇನು ಮಿಸ್ಟೇಕ್ ಏನಾದರೂ ಆಗಿದೆ, ಇಲ್ಲಿ ಯಾವುದಕ್ಕೂ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಆಫೀಸ್ಗೆ ಹೋಗಿ ಪಾಸ್ಬುಕ್ ತೊಗೊಂಬಂದು ಬ್ಯಾಂಕಲ್ಲಿ ಪಾಸ್ಬುಕ್ ಎಂಟ್ರಿ ಹಾಕ್ಕೊಂಡೆ. ಪಾಸ್ಬುಕ್ ಎಂಟ್ರಿ ಹಾಕ್ಕೊಂಡೆ, ಅದರಲ್ಲೂ 10,000 ಎಂಟ್ರಿ ಬಂತು. ಆಮೇಲೆ ನಾನು ಇದು ಮಾಡಿಲ್ವಲ್ಲ, ಇದೇನಾಗಿದೆ ಅಂತೇಳಿ ಮತ್ತೆ ಅಲ್ಲಿ ಬ್ಯಾಂಕ್ ಇವ್ರನ್ನ ಮ್ಯಾನೇಜರ್ ಇದರಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್, ಈ ರೀತಿ ನಾನು ಅಮೌಂಟ್ 27th ನಾನು ಡ್ರಾ ಮಾಡಿಲ್ಲ, ಆದರೂ ATMಲ್ಲಿ ಡ್ರಾ ಆಗಿದೆ, ಏನಾಗಿದೆ ನೋಡಿ ಸರ್ ಇದನ್ನು ಅಂತೇಳಿ. ಅವ್ರು ಕೇಳಿದ್ರು, ನೀವು ATM ಕಾರ್ಡ್ ಯಾರಿಗಾದ್ರೂ ಕೊಟ್ಟಿದ್ರೆ, ಏನು ಮಾಡಿದ್ರಿ, ಆಗ ಮಾಡಿದ್ರಿ ಈಗ ಅಂತೆಲ್ಲ ಕೇಳಿದ್ರು. ಇಲ್ಲ ಸರ್, ನಾನು ಅವತ್ತು ಯಾರಿಗೂ ಕೊಟ್ಟಿಲ್ಲ, ಅಮೌಂಟು ನಾನು ಡ್ರಾನು ಮಾಡಿಲ್ಲ, ಈ ರೀತಿ ಆಗಿದೆ ನೋಡಿ ಸರ್ ಅಂತೇಳಿದೆ. ಆಮೇಲೆ ಅವರು ಸರಿ ಅಂತೇಳಿ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಒಂದ್ಸಲ ಮೀಟ್ ಮಾಡಿ ಅಂತೇಳಿದ್ರು. ಅವ್ರ ಮ್ಯಾನೇಜರ್ ನೋಡಿ CCTV ನೋಡೋಣ ಬನ್ನಿ ಅಂತೇಳಿ ಅವರು ಓಪನ್ ಮಾಡಿ ತೋರಿಸಿದ್ರು. ಅದರಲ್ಲಿ ಏನು ಕಂಡುಬಂತು ಅಂದರೆ, ನಾನು ಹೋಗೋಕ್ಕೆ ಮುಂಚೆನೇ ಈ ವ್ಯಕ್ತಿ ಲೆಫ್ಟ್ ಸೈಡ್ ಮಿಷಿನಲ್ಲಿ ಒಂದು ಏನೋ ಕೀಬೋರ್ಡ್ ಮೇಲೆ ಅಂಟಿಸೋದು, ಮಾನಿಟರ್ ಮೇಲೆ ಏನೋ ಅಂಟಿಸೋದು, ಈ ರೀತಿ ಮಾಡ್ತಾ ಇರೋದೆಲ್ಲ ಕಂಡುಬಂತು. ನಾನು ಒಳಗಡೆ ಹೋದ್ಮೇಲೆ ಅವ್ನು ಈಚೆ ಬಂದಿದ್ದ. ಈಚೆ ಬಂದ ನಂತರ ಇವರು ಫಸ್ಟ್ ಲೇಡಿ ಒಬ್ಬರು ಆಪ್ರೇಟ್ ಮಾಡಿ ಇದು ಮಾಡಿ ಬಂದ್ರಲ್ಲ, ನಾನು ಅವರ ಈ ಕಡೆ ಬರಲಿಲ್ಲ ಅಂತೇಳಿ ನಾನು ಹೋದ್ನಲ್ಲ. ಅದಾದಮೇಲೆ ನಾನು ಅಲ್ಲಿ ಆಪ್ರೇಟ್ ಆಗಲಿಲ್ಲ. ಮತ್ತೆ ನಮ್ಮ ರೈಟ್ ಸೈಡ್ ಸ್ಟೇಟ್ಮೆಂಟ್ ತೊಗೊಂಡು ನಾನು ವಾಪಸ್ ಬಂದುಬಿಟ್ಟೆ. ಆಮೇಲೆ ನಂತರ ನಾನು ಇಮಿಡಿಯೇಟ್ ಬಂದ ತಕ್ಷಣ ಈ ವ್ಯಕ್ತಿ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಆಪ್ರೇಟ್ ಮಾಡಿ ಅಮೌಂಟ್ ಡ್ರಾ ಮಾಡಿ 10,000 ಇದು ಮಾಡ್ಕೊಂಡಿದ್ದಾನೆ. ಅಂದರೆ ನಿಮಗೂ ಕೂಡ ಬ್ಯಾಂಕ್ ಅವ್ರೇನು ಇದರಿಂದ ಏನು ಬ್ಯಾಂಕ್ನವ್ರು ಏನು ಸಕಾರಾತ್ಮಕ ಅವ್ರೇನು ಹೇಳಲಿಲ್ಲ. ಅದೇ ಇದು ಮೇಡಮ್ ಅವ್ರಿಗೆ ಹೇಳ್ದಂಗೆ ಕಾರ್ಡ್ ನಿಮಗೆ ಕೊಟ್ಟಿದ್ವಿ, ಪಿನ್ ನಂಬರ್ ಇದೆ, ನಿಮ್ಮ ಮೂಲಕ ಆಪ್ರೇಟ್ ಆಗಿದೆ, ಇದು ನಾವು ಯಾವ ರೀತಿಯಲ್ಲಿ ರೆಸ್ಪಾನ್ಸಿಬಲ್ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಓಕೆ. ಒಟ್ಟು ಇನ್ಸಿಡೆಂಟ್ಗಳು ಮೇಡಮ್ ಶಿವಮಂಗಳ ಅವರು ನೋಡ್ತಾ ಇರ್ಬೋದು ನೀವು, 2 ಇನ್ಸಿಡೆಂಟ್ಗಳು, ಅದರಲ್ಲೂ ಒಂದೇ ATM ಸೆಂಟರ್ನಲ್ಲಿ ಆಗಿರ್ತಕ್ಕಂಥದ್ದು. ಹೇಗೆ ನಡೀತು ಅಂತಲೂ ಕೂಡ ನಮಗೆ CCTV ಕ್ಯಾಮ್ರಾ ಕ್ಲಿಪ್ಪಿಂಗ್ಸ್ ಸಿಕ್ಕಿತ್ತು, ನಾವು ಆಗಲೇ ತೋರಿಸಿದ್ದೀವಿ. ಇದೊಂದೇನಾ ಬೇರೆ ಬೇರೆ ರೀತಿಯಲ್ಲೂ ಹ್ಯಾಕಿಂಗ್ಸ್ ನಡೆಯುತ್ತಾ ಅಂತ? ATM ಫ್ರಾಡ್ ಅಂತ ನಾವು ತಗೊಂಡಾಗ ಇದು ಒಂದೇ ರೀತಿ ಅಲ್ಲ. ಏಕೆಂದರೆ ನಾವು ಟೆಕ್ನಾಲಜಿ ಮುಂದುವರಿತಾ ಇದ್ದಂಗೂ ಅದನ್ನು ದಿಸ್ ಇಸ್ ಅ ಫ್ಲಾಪ್ ಟೆಕ್ನಾಲಜಿ, ಇದರಲ್ಲೊಂದು ಲೂಪ್ ಇದೆ ಅಂತ ತೋರಿಸೋದಕ್ಕೆ ಒಂದಲ್ಲ ಒಂದು ರೀತಿಯಾದ ಈ ಥರ ಇನ್ಸಿಡೆಂಟ್ಸ್ ನಡೀತಾನೆ ಇರುತ್ತೆ. ಕರ್ನಾಟಕದಲ್ಲಿ ಇದು ಮೊದಲನೇ ಇನ್ಸಿಡೆಂಟು ಈ ಥರ ಕಳ್ತನ ಮಾಡಿರೋದು. ಆದರೆ ನಾರ್ತ್ ಇಂಡಿಯಾದಲ್ಲಿ ಈಗಾಗಲೇ ಈ ಥರದ್ದು ಇನ್ಸಿಡೆಂಟ್ಸ್ ತುಂಬ ನಡೆದಿದೆ. ಜಾರ್ಖಂಡಲ್ಲಿ 2011 ಸೆಪ್ಟೆಂಬರಲ್ಲಿ ಇದೇ ಥರದ ಇನ್ಸಿಡೆಂಟ್ ನಡೆದು ಕೇಸ್ ಫೈಲ್ ಆಗಿದೆ. ಜೈಪುರಲ್ಲಿ ನಡೆದಿದೆ ಇದೇ ಥರದ ಇನ್ಸಿಡೆಂಟು. ಅವಾಗಲೂ ಇದೇ ಥರದ್ದು ಇದು ಕಳ್ತನ ಮಾಡಿರೋದು ಇದೇ ರೀತಿನಲ್ಲೇ. ಟೂತ್ ಪಿಕ್ಸ್ ಯೂಸ್ ಮಾಡಿದ್ರು, ಇಲ್ಲಿ ಮ್ಯಾಚ್ ಸ್ಟಿಕ್ಸ್ ಯೂಸ್ ಮಾಡಿದ್ದಾರೆ, ಅಲ್ಲಿ ಟೂತ್ ಪಿಕ್ ಯೂಸ್ ಮಾಡಿದ್ರು, ಒನ್ ಅಂಡ್ ದ ಸೇಮ್ ಅದು.
ಅದನ್ನ ಯೂಸ್ ಮಾಡಿ ನಾವು ಏನು ಟೆಕ್ನಿಕಲಿ ಸೆಷನ್ ಹೈಜಾಕಿಂಗ್ ಅಂತ ಕರಿತೀವೋ ಆ ಥರ ಸೆಷನ್ ಹೈಜಾಕ್ ಮಾಡಿ ದುಡ್ಡನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಅಂದ್ರೆ ಗ್ರಾಹಕರಿಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಕಾರ್ಡ್ ಇನ್ಸರ್ಟ್ ಮಾಡಿದೀವಿ, ಕಾರ್ಡ್ ಇನ್ಸರ್ಟ್ ಮಾಡಿದಾಗಿಂದ ಮನಿ ಅಂದ್ರೆ ದುಡ್ಡು ಈಚೆ ಬರೋವರೆಗೂ ಒಂದು ಸೆಷನ್ ಕಂಪ್ಲೀಟ್ ಆಗುತ್ತೆ. ಆ ಸೆಷನ್ ಅಲ್ಲಿ ಮಧ್ಯದಲ್ಲಿ ಆ ಸೆಷನ್ನ ಬ್ಲಾಕ್ ಮಾಡಿ ದುಡ್ಡನ್ನ ವಿಡ್ರಾ ಮಾಡಿಕೊಂಡು ಆಕ್ಚುಲಿ ನೋಡ್ಬೇಕಾದ್ರೆ ಗ್ರಾಹಕರು ಯಾರು ಬಂದಿದ್ರು ಅಲ್ಲಿ ಅವ್ರ ಸೆಷನ್ ಅಲ್ಲೇ ಕಂಟಿನ್ಯೂ ಆದಂಗೆ ಬರುತ್ತೆ. ಸೊ ಬ್ಯಾಂಕ್ನವರು ಅವ್ರು ಹೇಳ್ತಾರೆ ನಾವು ಹೊಣೆ ಅಲ್ಲ, ಯಾಕೆ ಅಂದ್ರೆ ಗ್ರಾಹಕರಾದವ್ರೆ ಅವ್ರದೇ ಕಾರ್ಡನ್ನ ಯೂಸ್ ಮಾಡಿ ಪಿನ್ ನಂಬರ್ ಯೂಸ್ ಮಾಡಿ ದುಡ್ಡು ತಗೊಂಡಿದ್ದಾರೆ. ಸಹಜ ಬಿಡಿ. ಓಕೆ, ಇವಾಗ ನಂದಿನಿ ಮತ್ತು ಲಕ್ಷ್ಮಣ್ ಅವರು, ಈಗ ನೀವಿಬ್ಬರು ಹಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು, ನಿಮಗೆ ಬ್ಯಾಂಕ್ ಅವರು ಅಷ್ಟರ ಮಟ್ಟ ಅಂದರೆ ಬ್ಯಾಂಕ್ ಅವರು ಕೂಡ ಏನೂ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ವಿಚಾರವನ್ನು ನಮ್ಮ ಈ ಚರ್ಚೆಯಲ್ಲಿ ನಾವು ಪೊಲೀಸ್ ಇಲಾಖೆಯ ಮುಂದೆ ಇಡ್ತೀವಿ, ಜೊತೆಗೆ ಮೇಡಮ್ ಕೂಡ ಇರ್ತಾರೆ. ಏನು ಮುಂದೆ ಏನು ಸಾಧ್ಯತೆಗಳಿದೆ, ಪೊಲೀಸ್ ಇಲಾಖೆಯಿಂದ ಏನಾದರೂ ನಿಮಗೆ ಸಹಾಯ ಸಿಗ್ಬೋದಾ ಏನು ಅಂತಕ್ಕಂಥದ್ದು ಚರ್ಚೆ ಮಾಡ್ತೀವಿ. ಸೊ ಆದಷ್ಟು ಬೇಗ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಮುಂದಿನ ಭಾಗದಲ್ಲಿ ಅಂದರೆ ಈಗ ಒಂದು ವಿರಾಮ ತಗೊಂಡ ವಿರಾಮದ ನಂತರ ನಮ್ಮ ಮುಂದಿನ ಭಾಗದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ತಾ ಇದ್ದೀವಿ. ಅವರಿಂದ ಕೆಲವು ಮಾಹಿತಿಯನ್ನು ತಗೊಳ್ತೀವಿ. ಏನು ಮಾಡಬಹುದು, ಈ ಥರ ನಿಮಗೂ ಕೂಡ ಆದಾಗ ಏನು ಮಾಡಬಹುದು, ಯಾವ ರೀತಿ ನೀವು ಪೊಲೀಸ್ ಮೊರೆ ಹೋಗ್ಬೋದು, ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ.